ನೈಟ್ ಜರ್ನಿ ವೇಳೆ ಟ್ರೈನ್ನಲ್ಲಿ ಲೈಟ್ ಆನ್ ಮಾಡಿದ್ರೆ ದಂಡ ಫಿಕ್ಸ್. ಎಸ್, ಮಧ್ಯರಾತ್ರಿಯಲ್ಲಿ ಜೋರಾಗಿ ಸೌಂಡ್ ಮಾಡಿದ್ರೂ ಕೂಡ ಬೀಳುತ್ತೆ ಕೇಸ್. ಇನ್ನು ಮುಂದೆ ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡಿದ್ರೆ ಕೇಸ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಸಾಲು ಸಾಲು ದೂರು ಬೆನ್ನಲ್ಲೇ ಇದೀಗ ನೈಋತ್ಯ ರೈಲ್ವೆ ಫುಲ್ ಅಲರ್ಟ್ ಆಗಿದೆ. ರಿಸರ್ವೇಷನ್ ಬೋಗಿಯಲ್ಲಿ ಇನ್ನು ಮುಂದೆ ನೆಮ್ಮದಿಯ ಪ್ರಯಾಣ ಇರಬೇಕು ಅಂತ ಹೇಳಿ ಒಂದಷ್ಟು ರೂಲ್ಸ್ ಅನ್ನ ಕೂಡ ಜಾರಿಗೆ ತರಲಾಗಿದೆ. ನೈಟ್ ಜರ್ನಿ ಸಂದರ್ಭದಲ್ಲಿ ಸಾಕಷ್ಟು ಪ್ರಯಾಣಿಕರು ಮಲಗಿರ್ತಾರೆ. ಒಂದಷ್ಟು ಮಂದಿ ಕಿರಿಕಿರಿ ಮಾಡೋದು ಅಥವಾ ಪದೇ ಪದೇ ಲೈಟ್ ಆನ್ ಮಾಡೋದು ಅಥವಾ ಮಾತಾಡ್ತಾ ಇರೋದು, ಜೋರಾಗಿ ಮಾತಾಡೋದು, ಇನ್ನು ಮೊಬೈಲ್ನಲ್ಲಿ ಜೋರಾಗಿ ಸೌಂಡ್ ಹಾಕೊಂಡು ಹಾಡು ಅಥವಾ ಮೂವಿ ಏನಾದರೂ ನೋಡ್ತಾ ಇರೋದು. ಸೊ ಇದೆಲ್ಲದಕ್ಕೂ ಇನ್ನು ಮುಂದೆ ಬ್ರೇಕ್ ಬೀಳಲಿದೆ ಅಂತಲೇ ಹೇಳಬಹುದು. ಮಧ್ಯರಾತ್ರಿಯಲ್ಲಿ ಜೋರಾಗಿ ಸೌಂಡ್ ಮಾಡಿದ್ರು, ಲೈಟ್ ಆನ್ ಮಾಡಿದ್ರು, ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡಿದ್ರು ಕೂಡ ದಂಡ ಬೀಳೋದು ಪಕ್ಕ, ಜೊತೆಗೆ ಕೇಸ್ ಕೂಡ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಾಗಿ ಈಗಾಗಲೇ ರೈಲ್ವೆ ಇಲಾಖೆಗೆ ಸಾಲು ಸಾಲು ದೂರುಗಳು ಕೂಡ ದಾಖಲಾಗಿದೆ. ಸೊ ಹೀಗಾಗಿ ಸಾಲು ಸಾಲು ದೂರು ಬೆನ್ನಲ್ಲೇ ನೈಋತ್ಯ ರೈಲ್ವೆ ಫುಲ್ ಅಲರ್ಟ್ ಆಗಿ ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ರಿಲೀಸ್ ಮಾಡಿದೆ. ರಿಸರ್ವೇಷನ್ ಬೋಗಿಯಲ್ಲಿ ಇನ್ನು ಮುಂದೆ ಪ್ರಯಾಣಿಕರೆಲ್ಲರೂ ಕೂಡ ನೆಮ್ಮದಿಯ ಪ್ರಯಾಣವನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಒಂದಷ್ಟು ರೂಲ್ಸ್ ಗಳನ್ನ ತಂದಿದೆ ನೈಋತ್ಯ ರೈಲ್ವೆ ಇಲಾಖೆ. ರೈಲಿನಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಸಹ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ರಾತ್ರಿ ಹೊತ್ತು ಜೋರಾಗಿ ಸಾಂಗ್ ಹಾಕೊಳ್ಳೋದು, ಹಾಗೆ ಜೋರಾಗಿ ಮಾತಾಡೋದ್ರಿಂದ ಸಹ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇತ್ತು. ಬೇಕಂತಲೇ ಲೈಟ್ ಆನ್ ಮಾಡಿ ಇತರರಿಗೂ ಕೂಡ ಸಮಸ್ಯೆ ಕೊಡ್ತಾ ಇದ್ರು. ಇನ್ನು ರಿಸರ್ವೇಷನ್ ಪ್ರಯಾಣಿಕರಿಂದ ಈ ಕುರಿತಾಗಿ ಸಾಲು ಸಾಲು ದೂರುಗಳು ಕೂಡ ದಾಖಲಾಗಿವೆ. ಇದರ ಬೆನ್ನಲ್ಲೇ ಇದೀಗ ಇಲಾಖೆ ಅಲರ್ಟ್ ಆಗಿ ಪ್ರಯಾಣಿಕರಿಗೆ ಅನುಕೂಲ ಆಗುವಂತಹ ಒಂದಷ್ಟು ರೂಲ್ಸ್ ಅನ್ನ ತಂದಿದೆ. ರೈಲ್ ಮದದ್ ಪೋರ್ಟಲ್ ಮೂಲಕ ಕಂಪ್ಲೇಂಟ್ ಮಾಡೋದಕ್ಕೆ ಅವಕಾಶ ಕೂಡ ಇರುವಂತದ್ದು. ಇನ್ನು ಕಂಪ್ಲೇಂಟ್ ಬರ್ತಿದ್ದಂತೆ ಸಿಬ್ಬಂದಿ ಫುಲ್ ಅಲರ್ಟ್ ಆಗಲಿದ್ದಾರೆ. ದೂರು ಬಂದ ವ್ಯಕ್ತಿ ಪ್ರಯಾಣಿಸುವ ಬೋಗಿಗೆ ತೆರಳಿ ಪರಿಶೀಲನೆ ಕೂಡ ಇನ್ನು ಮುಂದೆ ನಡೆಸಲಿದ್ದಾರೆ. ಇನ್ನು ತಪ್ಪಿತಸ್ಥ ಪ್ರಯಾಣಿಕರಿಗೆ ಸ್ಪಾಟ್ನಲ್ಲೇ ದಂಡವನ್ನ ವಿಧಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಪ್ರಯಾಣಿಕರಿಂದ ರೈಲಿನಲ್ಲಿ ಸಾಕಷ್ಟು ದೂರುಗಳು ದಾಖಲಾಗ್ತಾ ಇತ್ತು. ಸೊ ಹೀಗಾಗಿ ಎಚ್ಚೆತ್ತುಕೊಂಡಿರುವ ರೈಲ್ವೆ ಇಲಾಖೆ ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ಬಿಡುಗಡೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಮಧುಮಾಲ, ಈ ರೈಲ್ವೆ ಜರ್ನಿ ಅನ್ನುವಂಥದ್ದು ಏನಿದೆಯೋ ತುಂಬಾ ಲಾಂಗ್ ಆಗಿ ನಾನು ಹೋಗ್ಬೇಕು, ಅಂದ್ರೆ ಯಾವುದೇ ರೀತಿಯಂತ ಸಮಸ್ಯೆ ಕಿರಿಕಿರಿ ಇರಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಆನ್ಲೈನ್ ಪೋರ್ಟಲ್ ನಲ್ಲಿಯೇ ತುಂಬಾ ಲಾಂಗ್ ಜರ್ನಿಗಂತಾನೆ ಆನ್ಲೈನ್ ಬುಕಿಂಗ್ ಕೂಡ ಮಾಡ್ಕೊಳ್ತಾರೆ. ಸಾಕಷ್ಟು ಒಳ್ಳೆ ರೀತಿಯಂತ ಪ್ರಯಾಣ ಕೂಡ ಇರುತ್ತೆ. ಇದೇ ಸಂದರ್ಭದಲ್ಲಿ ಸಹ ಪ್ರಯಾಣಿಕರ ಸಮಸ್ಯೆ ಅನ್ನುವಂಥದ್ದು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಕಿರಿಕಿರಿ ಅನುಭವಿಸುವಂತ ತೊಂದರೆಗಳು ಸಾಕಷ್ಟು ಆಗ್ತಾ ಇದ್ದಾವೆ ಎನ್ನುವಂತ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇತ್ತು. ಈ ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ರೈಲಿನಲ್ಲಿ ಪ್ರಯಾಣದ ವೇಳೆ ಸಹ ಪ್ರಯಾಣಿಕರಿಗೆ ತೊಂದರೆ, ರಾತ್ರಿ ಹೊತ್ತು ಜೋರಾಗಿ ಸಾಂಗ್ ಹಾಕುವಂತದ್ದಾಗ್ಲಿ, ಮಾತನಾಡುವಂತದ್ದಂತಾಗ್ಲಿ, ಬೇಕಂತಲೇ ಲೈಟ್ ಅನ್ನ ಆನ್ ಮಾಡಿ ಇತರಿಗೆ ಸಮಸ್ಯೆ ತಂದೊಡ್ಡುವಂತದ್ದಾಗ್ಲಿ ಸೇರಿದಂತೆ ನಾನಾ ರೀತಿಯಂತ ಸಮಸ್ಯೆಗಳು ಈ ಪ್ರಯಾಣಿಕರಿಂದ ತೊಂದರೆ ಆಗ್ತಾ ಇತ್ತು ಎನ್ನುವಂತ ನಿಟ್ಟಿನಲ್ಲಿ ದೂರುಗಳು ಕೂಡ ದಾಖಲಾಗಿರ್ತವೆ. ರೈಲ್ವೆ ಮದದ್ ಪೋರ್ಟಲ್ ಮೂಲಕವಾಗಿ ಕಂಪ್ಲೇಂಟ್ ಮಾಡಲು ಕೂಡ ಅವಕಾಶ ಇದ್ದಂತ ಕಾರಣದಿಂದಾಗಿ ಈ ಪ್ರಯಾಣಿಕರಿಂದ ಸಹ ಪ್ರಯಾಣಿಕರಿಗೆ ತೊಂದರೆ ಏನಾಗ್ತಾ ಇತ್ತು ಅಂತ ರೀತಿಯಂತ ಕಂಪ್ಲೇಂಟ್ಗಳು ಸರಿಸುಮಾರು ಕಳೆದ ವರ್ಷದ ಅವಧಿಯಲ್ಲಿ 22-23 ಅವಧಿಯಲ್ಲಿ 4,000ಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು ಕೂಡ ಬಂದಿರ್ತವೆ. ಈ ಕಂಪ್ಲೇಂಟ್ ಬರ್ತಿದ್ದಂಗೆ RPF ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿ ಕೆಲವೊಂದು ಮೆಸೇಜ್ ರೂಪದಲ್ಲಿ ಕಳಿಸ್ತಿದ್ದಂಗೆ ಯಾರು ಹೇಗೆ ಯಾವ ಬೋಗಿಯಲ್ಲಿ ಈ ರೀತಿ ಸಮಸ್ಯೆ ಆಗ್ತಿತ್ತು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸ್ಥಳಕ್ಕೆ ಕೂಡಲೇ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಿತ್ತು. ಇಂಥವ್ರು ತಪ್ಪಿತಸ್ಥರು ಅಂತಂದಿದ್ರೆ ಅವರಿಗೆ ದಂಡದ ರೂಪದಲ್ಲೂ ಕೂಡ ಕೇಸ್ಗಳನ್ನು ಹಾಕ್ತಾ ಇದ್ರು. ಈ ರೀತಿಯಂತ ಕೇಸ್ಗಳೇನಿದಾವೋ ಅವೆಲ್ಲವೂ ಕೂಡ ಶಮನಗೊಳಿಸಲಿಕ್ಕೂ ಕೂಡ ಈ ರೈಲ್ವೆ ಇಲಾಖೆ ಸದ್ಯಕ್ಕೆ ಮುಂದಾಗಿರುವಂತದ್ದು. ಎಕ್ಸ್ಪ್ರೆಸ್ ಟ್ರೈನು, ಯಾವುದೇ ರೀತಿಯಾದಂತ ಟ್ರೈನ್ ನಲ್ಲಿ ಈ ರೀತಿಯಂತ ಅಂದ್ರೆ ಲಾಂಗ್ ಜರ್ನಿ ಅಂತ ಬುಕ್ ಮಾಡುವಂತ ಪ್ರಯಾಣಿಕರಿಗಂತಲೇ ಈ ರೀತಿಯಂತ ಹೊಸ ಕ್ರಮಕ್ಕೆ ಸದ್ಯ ರೈಲ್ವೆ ಇಲಾಖೆ ಮುಂದಾಗಿದ್ದು, ಅದರ ಅಂದ್ರೆ ನೈಋತ್ಯ ರೈಲ್ವೆ ಇಲಾಖೆಯ ಬೆಂಗಳೂರು ವಿಭಾಗೀಯ ಹೆಚ್ಚುವರಿ ವ್ಯವಸ್ಥಾಪಕ ನಿರ್ದೇಶಕಿ
ಕುಸುಮಾ ಹರಿಪ್ರಸಾದ್ ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿರುವಂತದ್ದು. ಈ ರೀತಿಯಾದಂತ ಪ್ರಯಾಣದ ವೇಳೆ ಯಾರಿಗೆಲ್ಲ ತೊಂದರೆ ಆಗ್ತಾ ಇತ್ತು ಆ ತೊಂದರೆಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಿಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ರೈಲ್ವೆಯಲ್ಲಿ TC ಅಧಿಕಾರಿಗಳಿರ್ತಾರವೆಲ್ಲರೂ ಕೂಡ ನೀವು ದೂರು ಕೊಟ್ಟಿದ ತಕ್ಷಣ ಮೆಸೇಜ್ ಬರುತ್ತೆ, ಯಾವ ಬೋಗಿಯಲ್ಲಿ ಏನ್ ಸಮಸ್ಯೆ ಇತ್ತು, ಯಾರು ಸಮಸ್ಯೆ ಕೊಟ್ಟರು, ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವ ನಿಟ್ಟಿನಲ್ಲಿ ಸದ್ಯ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸದ್ಯ ನೈಋತ್ಯ ರೈಲ್ವೆ ಇಲಾಖೆ ಮುಂದಾಗಿರುವಂತದ್ದು. ಮಧುಮಾಲಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.